ಈ ಜುಲೈ ತಿಂಗಳಲ್ಲಿ ಬರುವ ಏಕಾದಶಿ ಅತ್ಯಂತ ಪವಿತ್ರವಾದದ್ದು. ವಿಷ್ಣು ಸಮೇತ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ನಿಮಗೆ ಅದ್ಭುತವಾದ ಶುಭ ಫಲಗಳು ದೊರೆಯುತ್ತದೆ. ಹಾಗೂ ಈ ಏಕಾದಶಿ ಯಾವ ದಿನದಂದು ಬರುತ್ತದೆ ಅಂತ ನೋಡೋಣ. ಆಷಾಢ ಮಾಸ ಶುರುವಾಗಿದೆ. ಈ ಬಾರಿ 4 ವಾರ ಆಷಾಢ ಶುಕ್ರವಾರವನ್ನು ಜನರು ಆಚರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ ಆಷಾಢ ಮಾಸದಲ್ಲಿ ದಿನ ಶುದ್ಧಿಯನ್ನು ನೋಡಿ ಮದುವೆ ಮುಂತಾದ ಶುಭ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಯಾವ ದಿನ ಏಕಾದಶಿ ಪ್ರಾರಂಭವಾಗುತ್ತದೆ ಮತ್ತು ಇದರ ಪ್ರಯೋಜನಗಳು, ಲಾಭಗಳು, ಶುಭ ಫಲಗಳು ಏನು ಅಂತ ತಿಳಿಯೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಕಮೆಂಟ್ ಮುಖಾಂತರ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡಿ. ನಿಮಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಕೆಗಳನ್ನು ಪ್ರತಿ ಕಮೆಂಟಿಗೂ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀವಿ. ಇನ್ನು ಇತರ ಮಾಸಗಳಂತೆ ಆಷಾಢ ಮಾಸ ಕೂಡ ಬಹಳ ವಿಶೇಷವಾಗಿದೆ. ಸಾಮಾನ್ಯವಾಗಿ ರವಿಯು ಕಟಕ, ಕನ್ಯಾ, ಧನಸ್ಸು ಮತ್ತು ಕುಂಭ ರಾಶಿಗಳಲ್ಲಿ ಇರುವಾಗ ಶುಭ ಕಾರ್ಯಗಳನ್ನು ಮಾಡಲೇಬಾರದು. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ಕರೆಯುತ್ತೇವೆ. ಇದಕ್ಕೆ ಶಾಯನಿ ಏಕಾದಶಿ ಎಂಬ ಮತ್ತೊಂದು ಹೆಸರಿದೆ. 2024 ಜುಲೈ ತಿಂಗಳ ಬುಧವಾರ 17ರಂದು ಪ್ರಥಮ ಏಕಾದಶಿಯನ್ನು ಆಚರಿಸುತ್ತೇವೆ. ಈ ದಿನ ವಿಷ್ಣು ಶಯನೋತ್ಸವವನ್ನು ಆಚರಿಸುತ್ತಾರೆ. ಅಂದರೆ ಶಂಖಚಕ್ರ ಮುಂತಾದ ಆಯುಧಗಳನ್ನು ಒಳಗೊಂಡ ವಿಷ್ಣುವನ್ನು ನಾನಾ ರೀತಿಯ ಒಡವೆ, ವಸ್ತ್ರ, ಹೂವುಗಳಿಂದ ಅಲಂಕರಿಸಿದ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಮುಖ್ಯ ವಿಚಾರವೆಂದರೆ ಈ ವಿಗ್ರಹವು ಮಲಗಿರುವ ವಿಷ್ಣುವಿನ ಪಾದವನ್ನು ಒತ್ತುತ್ತಿರುವ ಲಕ್ಷ್ಮಿಯನ್ನು ಒಳಗೊಂಡಿರುತ್ತದೆ. ಈ ದಿನ ಲಕ್ಷ್ಮಿ ಸಮೇತ ವಿಷ್ಣುವನ್ನು ಪೂಜಿಸಿದರೆ ಕುಟುಂಬದಲ್ಲಿನ ಮನಸ್ತಾಪಗಳು ದೂರವಾಗಿ ಅನ್ಯೋನ್ಯತೆಯ ಉಂಟಾಗುತ್ತದೆ. ಪ್ರಮುಖವಾಗಿ ಈ ದಿನ ಅನುರಾಧ ನಕ್ಷತ್ರ ಇರಬೇಕು. ನಿರ್ಣಯ ಸಿಂಧುವಿನ ಪ್ರಕಾರ ಏಕಾದಶಿಯನ್ನು ಚತುರ್ಮಾಸ ವ್ರತದ ಸಂಕಲ್ಪವನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ. ಗುರು ಮತ್ತು ಶುಕ್ರರು ಅಸ್ತವಾಗಿದ್ದಲ್ಲಿ ಮತ್ತು ಅಶೌಚವಿದ್ದಲ್ಲಿ ಯಾವುದೇ ವ್ರತವನ್ನು ಮಾಡಬಾರದು. ಏಕಾದಶಿ ಆಚರಿಸಲು ಯಾವುದೇ ತಾರತಮ್ಯ ಇರುವುದಿಲ್ಲ. ರಾಜ ಮಹಾರಾಜರ ಕಾಲದಲ್ಲಿ ಏಕಾದಶಿ ಎಂದು ಸಂಗೀತ ಮತ್ತು ನಾಟ್ಯ ಸೇವೆಯು ನಡೆಯುತ್ತಿತ್ತು. ಭಗವಾನ್ ವಿಷ್ಣುವು ಶಯನಶಾಹಿ ಆಗುವ ಕಾರಣ ಈ ಏಕಾದಶಿಯನ್ನು ಶಯನ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ 4 ಮಾಸಗಳು ಶ್ರೀಹರಿಯು ಹಾಲಿನ ಕಡಲಿನಲ್ಲಿ ಇರುವ ಶಯನವನ್ನು ಆಶ್ರಯಿಸುತ್ತಾನೆ. ಈ ಚತುರ್ಮಾಸವನ್ನು ವೈಷ್ಣವರು ವಿಶೇಷವಾಗಿ ಆಚರಿಸುತ್ತಾರೆ. ಈ ಮಾಸದಲ್ಲಿ ನೀವು ಪೂಜೆಗಳನ್ನು ಮಾಡುವಾಗ ಅತ್ಯಂತ ಭಕ್ತಿಪೂರ್ವಕವಾಗಿ ಹಾಲು ಕೀರನ್ನು ನೈವೇದ್ಯಕ್ಕೆ ಸಲ್ಲಿಸಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಸಕಲ ಬೇಡಿಕೆಗಳು ಈಡೇರುತ್ತದೆ. ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಜೀವನ ಅದ್ಭುತವಾದ ಯಶಸ್ವಿಯಾಗಿ ಸಾಗುತ್ತದೆ. ಇನ್ನು ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ, ಹೇಳಿಕೊಳ್ಳಲಾಗದ ದುಃಖಗಳಿದ್ದರೂ ಕೂಡ, ಎಷ್ಟೇ ತಪ್ಪುಗಳನ್ನು ಮಾಡಿದ್ದು ಅದನ್ನು ಸರಿಪಡಿಸಿಕೊಳ್ಳಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.